ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ವಿಪಕ್ಷ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರು ಈಗಾಗಲೇ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಬೆಂಗಳೂರಿಗೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬಹಳ ಸುದೀರ್ಘವಾದಂತಹ ಒಂದು ಭಾಷಣ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ರಾಹುಲ್ ಗಾಂಧಿ ಅವರ ಈ ಹೋರಾಟದ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಕೆಲವರು ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಕಾರಣ ಬಹಳ ಸಿಂಪಲ್ ಆಗಿದೆ. ಅದೇನು ಕೇಳಿದ್ರೆ, ರಾಹುಲ್ ಗಾಂಧಿ ಈ ಹಿಂದೆ ಹೇಳಿದ್ರಲ್ಲ, ನನ್ನ ಬಳಿಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಒಂದು ಆಟಂ ಬಾಂಬ್ ಇದೆ, ನಾನೇನಾದ್ರೂ ಅದನ್ನ ಸಿಡಿಸಿದ್ರೆ ಅಂತಂದ್ರೆ ಚುನಾವಣಾ ಆಯೋಗವೇ ಇರೋದಿಲ್ಲ ಅಂತ ಹೇಳಿದ್ರಲ್ಲ. ಹೀಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ಅಟಂ ಬಾಂಬ್ ಸಿಡಿದು ಬಿಟ್ರೆ ವಿಡಿಯೋ ಮಾಡುವಂಥ ಅವಶ್ಯಕತೆ ಇಲ್ವಲ್ಲ ಅಂತ. ಆದರೆ ರಾಹುಲ್ ಗಾಂಧಿ ಅವರ ಅಟಂ ಬಾಂಬ್ ಯಾವ ರೀತಿಯದ್ದು ಅಂತ ಈಗ ಗೊತ್ತಾಗಿದೆ. ಅದಕ್ಕೋಸ್ಕರವಾಗಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ತನ್ನ ರಾಜಕೀಯಕ್ಕೋಸ್ಕರವಾಗಿ ಅನೇಕ ಸುಳ್ಳುಗಳನ್ನು ಹೇಳಿದ್ದಾರೆ. ಅದನ್ನ ಈ ದೇಶದ ಜನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಹಿಂದಿನ ಚುನಾವಣಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಪ್ರಚಾರ ಮಾಡ್ತಾ ಇದ್ರು, ಸಂವಿಧಾನವನ್ನು ಹಿಡ್ಕೊಂಡೇ ಓಡಾಡ್ತಾ ಇದ್ರಲ್ವಾ. ಬಿಜೆಪಿ ಅವರು ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಸಂವಿಧಾನ ಖತಮ್ ಆಗ್ಬಿಡುತ್ತೆ, ಮೀಸಲಾತಿ ಇರೋದಿಲ್ಲ, ಹೀಗೆಲ್ಲ ರಾಹುಲ್ ಗಾಂಧಿ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇದು ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಅವರ ವಿರುದ್ಧವಾಗಿರುವಂತವರು ಯಾರೂ ಅದನ್ನ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಆದ್ರೆ ಈಗ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಎಡವಟ್ಟಿದೆಯಲ್ಲ, ಇದು ಸಣ್ಣ ಪುಟ್ಟದಲ್ಲ. ಇದು ಈ ದೇಶದ ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹದ್ದು. ಈ ದೇಶದ ಸಾಂವಿಧಾನಿಕ ವ್ಯವಸ್ಥೆಯ ಒಂದು ಪಿಲ್ಲರ್ ಅನ್ನೇ ಎಡವುವಂತಹ ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಕೈ ಹಾಕಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಕೊಟ್ಟಂತಹ ಹೆಸರೇನು ಕೇಳಿದ್ರೆ ಮತಗಳ್ಳತನ. 2024 ಚುನಾವಣೆಯಲ್ಲಿ ಈ ದೇಶದಲ್ಲಿ ಮತಗಳ್ಳತನ ಆಗದೇ ಇದ್ದಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಿ ಆಗ್ತಾ ಇರಲಿಲ್ಲ. ರಿಸಲ್ಟ್ ಬೇರೆಯದೇ ರೀತಿಯಾಗಿರ್ತಾ ಇತ್ತು. ಹೀಗೊಂದು ನರೇಟಿವ್ ಬಿಲ್ಡಿಂಗ್ ಪ್ರಯತ್ನವನ್ನ ರಾಹುಲ್ ಗಾಂಧಿ ಆರಂಭಿಸಿದ್ರು. ಸಂಸತ್ ಭವನದ ಎದುರು ರಾಹುಲ್ ಗಾಂಧಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿ, ಅವರಲ್ಲಿ ಕಂಡಂತಹ ಒಂದು ಕಾನ್ಫಿಡೆನ್ಸ್ ಅನ್ನು ನೋಡಿ, ಹೌದು ನಿಜವಾಗ್ಲೂ ರಾಹುಲ್ ಗಾಂಧಿ ಬಳಿಯಲ್ಲಿ ಈ ಬಾರಿ ಏನೋ ಸಾಕ್ಷಿ ಸಿಕ್ಕಿರಬಹುದು. ಯಾಕಂದ್ರೆ ಅವ್ರ ಮುಖದಲ್ಲಿ ಆ ರೀತಿಯಾದಂತಹ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಅವ್ರು ಹೇಳಿದ್ದೇನು, ನನ್ನ ಬಳಿಯಲ್ಲಿ ಆಟಂ ಬಾಂಬ್ ಇದೆ, ಒಂದು ವೇಳೆ ಸಿಡಿಸಿದ್ದೆ ಆದ್ರೆ ಚುನಾವಣಾ ಆಯೋಗವೇ ಇರೋದಿಲ್ಲ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದಪ್ಪ, ಯಾವತ್ತು ಸಿಡಿಯುತ್ತೆ ಅಂತ ಎಲ್ಲ ಕಾಯ್ತಾ ಇದ್ರು. ಆದರೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ನಲ್ಲಿ ಸಿಡಿಸಿದಂತಹ ಆ ಆಟಂ ಬಾಂಬ್ ಇದೆಯಲ್ಲ, ಅದು ಹುಸಿಯಾಗಿದೆ. ಜನ ಆಡ್ಕೊಂಡು ನಗುವಂತ ರೀತಿಯಲ್ಲಾಗಿದೆ. ಒಬ್ಬ ವಿಪಕ್ಷ ನಾಯಕ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಮಾತನಾಡಬಹುದಾ? ಈ ರೀತಿಯಾದಂತಹ ಪ್ರಶ್ನೆಗಳು ಜನರಲ್ಲಿ ಮೂಡುವಂತೆ ಮಾಡಿದೆ. ರಾಹುಲ್ ಗಾಂಧಿ ಮಾಡಿದಂತ ಈ ಅನಾಹುತ ಎಷ್ಟು ಗಂಭೀರ ಸ್ವರೂಪದ್ದು, ಇದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಕಳೆದು ಹೋಗಿದೆ. ಇಷ್ಟು ವರ್ಷ ಆದರೂ ಕೂಡ ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ ಅಂತಂದರೆ ಅದಕ್ಕೆ 4 ಅಂಶಗಳು ಪ್ರಮುಖ ಕಾರಣ. ಮೊದಲನೇದಾಗಿ ನಮ್ಮ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸದೃಢವಾದಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಎರಡನೇದಾಗಿ ನಮ್ಮಲ್ಲಿರುವಂಥ ಸೇನಾ ವ್ಯವಸ್ಥೆ. ನಮ್ಮ ಸೇನೆ ಯಾವತ್ತೂ ಕೂಡ ನಮ್ಮ ಪ್ರಜಾಪ್ರಭುತ್ವವನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಿಲ್ಲ. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗಿದೆ. ಅದರಲ್ಲಿ ಮೂರನೇ ಅಂಶ ಏನು ಕೇಳಿದ್ರೆ ಚುನಾವಣಾ ಆಯೋಗ. ಅದರ ಪಾತ್ರವೂ ಕೂಡ ಬಹಳ ದೊಡ್ಡದಾಗಿದೆ. ಚುನಾವಣಾ ಆಯೋಗ ತುಂಬ ಪಾರದರ್ಶಕವಾಗಿ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಈ ದೇಶದಲ್ಲಿ ಆಗಾಗ ಚುನಾವಣೆ ನಡೆಸ್ತಾ ಇರೋದು ಕೂಡ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಇಷ್ಟೊಂದು ಸುಭದ್ರವಾಗಿರೋದಕ್ಕೆ ಪ್ರಮುಖವಾದಂಥ ಕಾರಣ ಆಗಿದೆ. ನಾಲ್ಕನೇದಾಗಿ ನ್ಯಾಯಾಂಗ. ಯಾರಾದರೂ ತಪ್ಪು ಮಾಡಿದ್ರೆ ಕಿವಿ ಹಿಂಡಿ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ನ್ಯಾಯಾಂಗ ಆಗಾಗ ಮಾಡ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಗಟ್ಟಿಗೊಳ್ತಲೇ ಇದೆಯೇ ಹೊರತು ಯಾವತ್ತೂ ವೀಕ್ ಆಗಿ ಕಾಣ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಅದು ಸುಧಾರಣೆಗೊಳ್ತಾ ಇದೆ, ಇನ್ನೂ ಹೆಚ್ಚು ಪಾರದರ್ಶಕವಾಗ್ತಾ ಇದೆ. ಆದರೆ ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಇದು ಇಡೀ ವ್ಯವಸ್ಥೆಯನ್ನೇ ಕೊಲ್ಯಾಪ್ಸ್ ಮಾಡುವಂಥ ಒಂದು ಪ್ರಯತ್ನ. ಇದರಿಂದ ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಲಿ ಅವರ ಪಕ್ಷಕ್ಕಾಗಲಿ ಏನೋ ಲಾಭ ಆಗುತ್ತೆ ಅಂತ ಅಂದುಕೊಂಡಿದ್ದೆ ಆದರೆ ಅದು ಅವರ ಮೂರ್ಖತನವಾಗುತ್ತೆ. ಆರಂಭದಲ್ಲಿ ಚುನಾವಣಾ ವ್ಯವಸ್ಥೆಯಲ್ಲಿ ಇವಿಎಂ ಬಗ್ಗೆ ಇವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇವಿಎಂನಿಂದಾಗಿ ಬಿಜೆಪಿ ಗೆಲ್ತಾ ಇದೆ ಅಂತ. ಆ ವಾದಕ್ಕೆ ಜನ ಸೊಪ್ಪು ಹಾಕಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ತಪರಾಕಿ ಹಾಕ್ತು, ಇದಕ್ಕೇನಾದರೂ ಸಾಕ್ಷಿ ಇದ್ರೆ ಕೊಡಿ ಅಂತ. ಇದುವರೆಗೆ ಮಿತ್ರರೇ, ಒಂದು ಸಣ್ಣ ಪೇಪರ್ನಲ್ಲಿ ಒಂದು ಲೈನ್ನಷ್ಟು ಸಾಕ್ಷಿ ಕೊಡೋದಕ್ಕೂ ಕೂಡ ಇವರಿಗೆ ಸಾಧ್ಯ ಆಗಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಇವಿಎಂ ಹ್ಯಾಕ್ ಆಗ್ತಾ ಇದೆ ಅಂತ ಇವರು ತೋರಿಸಿಕೊಡೋದಕ್ಕಾಗಿಲ್ಲ. ಅದರಲ್ಲಿ ಟೋಟಲಿ ಫೇಲ್ ಆಗಿರುವಂತಹ ರಾಹುಲ್ ಗಾಂಧಿ ಅಂಡ್ ಟೀಮ್ ಈಗ ಮತಗಳ್ಳತನದ ಆರೋಪ ಮಾಡ್ತಾ ಇದೆ. ಇದು ತೀರಾ ಗಂಭೀರವಾದಂತಹ ಆರೋಪ. ಇಲ್ಲಿ ರಾಹುಲ್ ಗಾಂಧಿ ಕೇವಲ ಬಾಯಲ್ಲೇನೋ ಆರೋಪ ಮಾಡಿ ಓಡ್ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಿಟ್ ಅಂಡ್ ರನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾಕ್ಷಿ ಕೊಡಬೇಕಾಗತ್ತೆ. ಯಾಕೆಂದರೆ ಚುನಾವಣಾ ಆಯೋಗ ಒಂದು ಜವಾಬ್ದಾರಿಯುತವಾದಂತಹ ಸಾಂವಿಧಾನಿಕ ಸಂಸ್ಥೆ. ಅದಕ್ಕೆ ತನ್ನದೇ ಆದಂತಹ ಜವಾಬ್ದಾರಿಗಳಿದ್ದಾವೆ. ನೀವು ಅದ್ರ ಮೇಲೆ ಆರೋಪ ಮಾಡೋದು ತಪ್ಪಲ್ಲ, ಏನೋ ತಪ್ಪು ಮಾಡಲೇಬಾರದು ಅಂತ ಏನಿಲ್ಲ. ನೀವು ಆರೋಪ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಪ್ರಾಪರ್ ಆದಂತಹ ಸಾಕ್ಷಿ ಕೊಡಬೇಕು. ಎಲ್ಲೋ ದಾರಿಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದ ಹಾಗಲ್ಲ.
ಹೀಗಾಗಿ ರಾಹುಲ್ ಗಾಂಧಿ ಆರೋಪ ಮಾಡಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯಾವ ರೀತಿಯಾಗಿತ್ತು ಅವರ ಪ್ರೆಸೆಂಟೇಷನ್ ಅಂತಂದ್ರೆ, ಹಾರ್ವರ್ಡ್ ಯೂನಿವರ್ಸಿಟಿಯ ಕುಲಪತಿಗಳ ಸೆಮಿನಾರ್ ಇದ್ದಂಗಿತ್ತದು. ಬಹಳ ದೊಡ್ಡದಾದಂತಹ ಸ್ಕ್ರೀನು, ಅದರಲ್ಲಿ ರಾಹುಲ್ ಗಾಂಧಿ ನಿಂತ್ಕೊಂಡು ವಿವರಿಸಿದಂತಹ ರೀತಿ, ಅದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನನಗೇನು ಅನ್ಸಿತ್ತು ಅಂತಂದ್ರೆ, ರಾಹುಲ್ ಗಾಂಧಿ ಅಂಡ್ ಟೀಮ್ ಬಹಳ ರಿಸರ್ಚ್ ಮಾಡಿದ್ದಾರೆ, ಅವರಿಗೆ ಬಹಳ ದೊಡ್ಡದಾದಂತಹ ಸಾಕ್ಷಿ ಸಿಕ್ಕಿದೆ, ನಿಜವಾಗ್ಲೂ ಇದರಲ್ಲಿ ಏನೋ ಸಾರಾಂಶ ಇದೆ ಅಂತ ಅನಿಸಿದ್ದಂತೂ ನಿಜ. ಆ ನಂತರದಲ್ಲಿ ಗೊತ್ತಾಗಿದ್ದೇನು ಕೇಳಿದ್ರೆ, ಇದರಲ್ಲಿ ಯಾವುದೇ ಸಾರ ಇಲ್ಲ. ಇದು ಯಾವುದೊಬ್ಬ ವಿದ್ಯಾರ್ಥಿ ತನ್ನ ಡೆಸರ್ಟೇಷನ್ ವರ್ಕ್ಗೆ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟು ಒಂದು ಥೀಸಿಸ್ ಬರೆದು ಅದನ್ನ ಸಬ್ಮಿಟ್ ಮಾಡ್ತಾನೆ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಚುನಾವಣಾ ವ್ಯವಸ್ಥೆಯ ಮೇಲೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಬೇಸಿಕ್ ಸ್ಟಡಿಯನ್ನು ಕೂಡ ಮಾಡದೇ ಇರುವಂತಹದ್ದು ಎದ್ದು ಕಾಣ್ತಾ ಇತ್ತು. ಮಿತ್ರರೇ, ಆ ಬಗ್ಗೆ ನಿಮಗೆ ಒಂದೊಂದಾಗಿ ವಿವರಿಸ್ತೀನಿ. ರಾಹುಲ್ ಗಾಂಧಿ ಹೇಗೆ ಎಡವಿ ಬಿದ್ರು ಈ ವಿಚಾರದಲ್ಲಿ, ಯಾವ ರೀತಿಯಾಗಿ ಜನರನ್ನ ಮೂರ್ಖರನ್ನಾಗಿಸೋದಕ್ಕೆ ಹೋಗಿ ಅವರೇ ಜಾರಿ ಬಿದ್ರು ಅನ್ನೋದನ್ನ. ನಂಬರ್ 1 ವಿಚಾರ ಏನು ಕೇಳಿದ್ರೆ, ರಾಹುಲ್ ಗಾಂಧಿ ಇಷ್ಟೊಂದು ದೊಡ್ಡ ಆರೋಪ ಮಾಡೋದಲ್ಲ, ಇಲ್ಲಿ ಮತಗಳ್ಳತನ ಆಗಿದೆ, ಈ ರೀತಿಯಾಗಿ ಮತಗಳ್ಳತನ ಆಗಿದೆ ಅಂತ ಚುನಾವಣಾ ಆಯೋಗ ಏನು ಕೇಳ್ತು, ಆ ಸಾಕ್ಷಿಯನ್ನು ನಮಗೆ ಕೊಡಿ ಅಂತ. ಆದರೆ ರಾಹುಲ್ ಗಾಂಧಿ ಆ ಸಾಕ್ಷಿಯನ್ನು ಸಬ್ಮಿಟ್ ಮಾಡೋದಕ್ಕೆ ಇದುವರೆಗೆ ಸಿದ್ಧ ಇಲ್ಲ. ಅವರೊಂದು ಪೇಪರ್ ಕೊಟ್ಟು ನಾನು ಮಾತನಾಡಿದ್ದೇ ಶಾಸನ, ನಾನು ಮಾತನಾಡಿದ್ದೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಎರಡನೇ ವಿಚಾರ ಏನು ಕೇಳಿದ್ರೆ, ಚುನಾವಣಾ ಆಯೋಗ ಅವರು ಪ್ರೆಸ್ ಮೀಟ್ ಮಾಡ್ತಿರುವಂತಹ ಸಂದರ್ಭದಲ್ಲೇ ಅವರೇ ಟೈಪ್ ಮಾಡಿಬಿಟ್ಟು ರಾಹುಲ್ ಗಾಂಧಿ ಕಳಿಸಿದ್ರು, ನೀವೊಂದು ಡಿಕ್ಲರೇಷನ್ ಅನ್ನು ಕೊಡಿ, ನೀವು ಇದಕ್ಕೆ ಏನು ಮಾಡಬೇಕಾಗಿಲ್ಲ, ಇದ್ರ ಕೆಳಗಡೆ ಒಂದು ಸಹಿ ಹಾಕಿ ಅಂತ. ರಾಹುಲ್ ಗಾಂಧಿ ಆ ಡಿಕ್ಲರೇಷನ್ಗೆ ಸಹಿ ಹಾಕೋದಕ್ಕೂ ಕೂಡ ನಿರಾಕರಿಸಿದ್ರು. ಅಂದ್ರೆ ತನ್ನ ಆರೋಪದಲ್ಲಿ ಅಷ್ಟೊಂದು ಸಾರಾಂಶ ಇದ್ದಿದ್ದೇ ಆಗಿದ್ರೆ ರಾಹುಲ್ ಗಾಂಧಿ ಮೊದಲಿಗೆ ಸಹಿ ಹಾಕಬೇಕಾಗಿತ್ತು. ಮುಂದಾಗುವಂತಹ ಎಲ್ಲಾ ಕಾನೂನು ಪ್ರಕ್ರಿಯೆಗೆ ನಾನು ಸಹಕಾರ ಕೊಡ್ತೀನಿ, ತನಿಖೆ ಆಗಲಿ ಅಂತ ರಾಹುಲ್ ಗಾಂಧಿ ಕೇಳ್ಕೊಳ್ಬೇಕಾಗಿತ್ತು. ಜೊತೆಗೆ ಚುನಾವಣಾ ಆಯೋಗ ಏನು ಹೇಳ್ತು, ನಿಮ್ಮ ಬಳಿಯಲ್ಲಿ ಅಷ್ಟೊಂದು ಸಾಕ್ಷ್ಯಾಧಾರಗಳು ಇದ್ದಿದ್ದೇ ಆದ್ರೆ ರಸ್ತೆಯಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇದ್ರಿ, ನೇರವಾಗಿ ಅದನ್ನ ಕೋರ್ಟ್ಗೆ ಕೊಡಿ, ಕೋರ್ಟ್ನಲ್ಲಿ ಕೇಸ್ ಹಾಕಿ ಅಂತ ಚುನಾವಣಾ ಆಯೋಗವೇ ಹೇಳ್ತು. ಆದ್ರೆ ರಾಹುಲ್ ಗಾಂಧಿ ಅದಕ್ಕೂ ಕೂಡ ಸಿದ್ಧ ಇಲ್ಲ. ರಾಹುಲ್ ಗಾಂಧಿ ಅವರ ನಡೆ ಹೇಗಿದೆ ನೋಡಿ, ನಾನು ಕೇವಲ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಆರೋಪ ಮಾಡ್ತೀನಿ, ಬೀದಿಯಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಭಾಷಣ ಮಾಡ್ತೀನಿ, ಅಂದ್ರೆ ಜನರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಮತ್ತು ಆಯೋಗದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸ್ತೀನಿ, ಆದ್ರೆ ಅದಕ್ಕೆ ಬೇಕಾದಂತಹ ಸಾಕ್ಷಿಯನ್ನ ಕೊಡೋದಿಲ್ಲ. ಈ ರೀತಿಯಾಗಿತ್ತು ರಾಹುಲ್ ಗಾಂಧಿ ಅವರ ನಡೆ. ಇನ್ನು ರಾಹುಲ್ ಗಾಂಧಿ ಅವರು ಕೆಲ ಕ್ಷೇತ್ರಗಳನ್ನು ತೆಗೆದುಕೊಂಡ್ರು, ಕೆಲ ಹೆಸರುಗಳನ್ನು ತೆಗೆದುಕೊಂಡ್ರು, ಇಲ್ಲೆಲ್ಲ ಮತಗಳ್ಳತನ ಆಗಿದೆ, ಇಂಥವರೇ ಮತಗಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳ್ಬಿಟ್ರು. ಆದ್ರೆ ಮಿತ್ರರೇ, ರಾಹುಲ್ ಗಾಂಧಿ ಅವರಿಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಕಾಗಿತ್ತು. ಇದರ ಬಗ್ಗೆ ನಾಳೆ ರಿಯಾಲಿಟಿ ಚೆಕ್ಗಳಾಗ್ತವೆ. ಯಾಕೆಂದ್ರೆ ಇವತ್ತು 24x7 ಮಾಧ್ಯಮಗಳ ಯುಗ. ಇಲ್ಲಿ ಒಂದು ಮಾಧ್ಯಮ ಅಲ್ಲದೆ ಇದ್ರೆ ಇನ್ನೊಂದು ಮಾಧ್ಯಮ ಹೋಗಿ ಅದರ ಬಗ್ಗೆ ಸತ್ಯಾಸತ್ಯತೆಯ ಪರಿಶೀಲನೆ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ನಿರಂತರವಾಗಿ ಚರ್ಚೆ ಆಗುತ್ತೆ. ಒಂದು ವೇಳೆ ಇಲ್ಲಿ ಸಾಕ್ಷಿ ಸಿಗದೇ ಇದ್ರೆ, ಇದು ಸತ್ಯ ಆಗಿಲ್ಲದೆ ಇದ್ದಿದ್ರೆ ನಾನೇ ಈ ಹಳ್ಳಕ್ಕೆ ಬೀಳ್ತೀನಿ ಎನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ರಾಹುಲ್ ಗಾಂಧಿಗೆ ಇರಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಮುಲಾಜಿಲ್ಲದೆ ಯಾರ ಹೆಸರನ್ನ ಬೇಕಾದ್ರೂ ಹೇಳಬಹುದು ಅಂತ ಆ ಪ್ರೆಸ್ ಮೀಟ್ ನಲ್ಲಿ ಒಂದಷ್ಟು ಹೆಸರುಗಳನ್ನ ತೆಗೆದು ಆರೋಪ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ಆರೋಪದ ನಿಜ ಬಣ್ಣ ಈಗ ರಿಯಾಲಿಟಿ ಚೆಕ್ಗಳಲ್ಲಿ ಬಟಾಬಯಲಾಗಿದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಮಹದೇವಪುರದ ಮುನಿರೆಡ್ಡಿ ಗಾರ್ಡನ್ ನಲ್ಲಿರುವಂತಹ ಮನೆ ನಂಬರ್ 35 ಮೇಲೆ ಆರೋಪ ಮಾಡಿದ್ರು. ಇಲ್ಲಿ 10x10 ಮನೆ ಇದೆ, ಅದರಲ್ಲಿ 80 ಜನ ವಾಸ ಮಾಡ್ತಾ ಇದ್ದಾರೆ. ಒಂದೇ ಮನೆಯಲ್ಲಿ 80 ಜನ ವಾಸ ಮಾಡೋದಕ್ಕೆ ಸಾಧ್ಯವಾ? ಅದು ಸಹ 100 ಚದರ ಅಡಿಯ ಮನೆಯಲ್ಲಿ. ಹೀಗಂತ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಈ ಪ್ರಶ್ನೆಯನ್ನ ಕೇಳದಂತಹ ಸಂದರ್ಭದಲ್ಲಿ ಸತ್ಯ ಅಲ್ವಾ? 100 ಚದರ ಅಡಿಯ ಮನೆಯಲ್ಲಿ 80 ಜನ ಒಳಗಡೆ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಇನ್ನು ವಾಸ ಮಾಡೋದಾದ್ರೂ ಹೇಗೆ ಅಂತ ನನಗೂ ಕೂಡ ಪ್ರಶ್ನೆ ಬಂದಿತ್ತು. ಆದ್ರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಆ ಮನೆ ಓನರ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಇದು ನನಗೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ, ಇದು ಒಂದೇ ಸರ್ವೆ ನಂಬರ್ ನಲ್ಲಿ ಇದೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಒಂದೇ ಮನೆ ಇಲ್ಲ, ಅನೇಕ ಮನೆಗಳಿದಾವೆ. ಎರಡನೇದಾಗಿ ಇಲ್ಲಿ 10x10 ನ ಒಂದು ರೂಮ್ ಕೂಡ ಇದೆ. ಇದನ್ನ ನಾನು ಒಬ್ಬ ಹೋಟೆಲ್ ಓನರ್ಗೆ ಬಾಡಿಗೆಗಾಗಿ ಕೊಟ್ಟಿದ್ದೀನಿ. ಅಲ್ಲಿ ಹೋಟೆಲ್ ಹುಡುಗರಿರ್ತಾರೆ. ಹೀಗಂತ ಆ ಮನೆ ಮಾಲೀಕ ಹೇಳ್ತಾರೆ. ಅದಾದ ಬಳಿಕ ಸದಾನಂದ ಶೆಟ್ಟಿ ಅಂತ ಆ ರೂಮ್ ಅನ್ನ ಬಾಡಿಗೆಗೆ ಪಡೆದಂತ ಹೋಟೆಲ್ ಮಾಲೀಕ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, 2003ರಿಂದಲೂ ಕೂಡ ನಾನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದೀನಿ. ನನ್ನ ಹೋಟೆಲ್ ನಲ್ಲಿ ಕೆಲಸ ಮಾಡೋದಕ್ಕೆ ಅನೇಕ ಹುಡುಗರು ಬರ್ತಾರೆ. ಅವರಿಲ್ಲಿ ವೋಟರ್ ID ಮಾಡುವಂತಹ ಸಂದರ್ಭದಲ್ಲೋ ಅಥವಾ ಇತರೆ ಯಾವುದೋ ದಾಖಲೆಗೋಸ್ಕರವಾಗಿ ಈ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಅವ್ರು ಯಾರೂ ಕೂಡ ಇಲ್ಲಿಲ್ಲ. ಕೆಲವರಂತೂ 1 ತಿಂಗಳಿಗೆ ಬಂದು ವಾಪಸ್ ಹೋಗಿದ್ದಾರೆ, ಇನ್ನು ಕೆಲವರು 1 ವರ್ಷ ಇದ್ದಾರೆ, 2 ವರ್ಷ ಇದ್ದಾರೆ. ಆದ್ರೆ ಒಂದೇ ರೂಮ್ ನಲ್ಲಿ 80 ಜನ ವಾಸ ಇಲ್ಲ. ಈ ಅಡ್ರೆಸ್ ಕೊಟ್ಟು ಇಲ್ಲಿ ಲೀಸ್ಟ್ಗೆ ಸೇರಿಸಿಕೊಂಡಂತವ್ರು ಇಲ್ಲಿ ವೋಟ್ ಕೂಡ ಹಾಕಿಲ್ಲ. ಮಿತ್ರರೇ, ಇಲ್ಲಿ ಇವರು ಆನ್ಸರ್ ಕೊಡ್ತಾ ಇದ್ರಲ್ಲ, ಇದರಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತಲ್ವಾ? ನೀವೇ ಯೋಚನೆ ಮಾಡಿ. ನೀವೀಗೊಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಿ. ನೀವು ವೋಟರ್ ಲಿಸ್ಟ್ ಅನ್ನ ಮಾಡಿಸುವಂತಹ ಸಂದರ್ಭದಲ್ಲಿ ಆ ಮನೆಯ ಅಡ್ರೆಸ್ ಅನ್ನ ಕೊಟ್ಟಿರ್ತೀರಿ. ನಂತರದ ದಿನಗಳಲ್ಲಿ ನೀವು ಬೇರೊಂದು ಮನೆಗೆ ಶಿಫ್ಟ್ ಆಗ್ತೀರಿ. ನೀವು ತಕ್ಷಣಕ್ಕೆ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಳ್ತೀರಾ. ನಿಮ್ಮ ವೋಟರ್ ಲಿಸ್ಟ್ ನಲ್ಲಿ ಅಡ್ರೆಸ್ ಇರುವಂತದ್ದು ಹಳೆಯ ಬಾಡಿಗೆ ಮನೆ ಅಡ್ರೆಸ್ ಆಗಿರುತ್ತೆ ತಾನೆ. ಆ ಮನೆಗೆ ಹೊಸದಾಗಿ ಇನ್ನೊಬ್ಬ ಬಾಡಿಗೆದಾರ ಬರ್ತಾನೆ. ಆತ ಕೂಡ ಅದೇ ಅಡ್ರೆಸ್ ಅನ್ನ ಕೊಟ್ಟು ವೋಟರ್ ಲಿಸ್ಟ್ಗೆ ಹೆಸರನ್ನು ನೋಂದಾಯಿಸಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಂದ ಮಾತ್ರಕ್ಕೆ ಆ ಒಂದೇ ಮನೆಯಲ್ಲಿ ಅಷ್ಟು ಜನ ವೋಟರ್ಸ್ ಇದ್ದಾರೆ, ಅದೆಲ್ಲವೂ ನಕಲಿ ಅಂತ ಹೇಳೋದಕ್ಕೆ ಸಾಧ್ಯವಾ? ಇನ್ನು ರಾಹುಲ್ ಗಾಂಧಿ ಹಗದೂರಿನ ಒಂದು ಮನೆಯಲ್ಲಿ 65 ಜನ ಇದ್ದಾರೆ, ಅವರೆಲ್ಲರೂ ವೋಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಆದ್ರೆ ಅದು ಮನೆಯಲ್ಲ, ದಿ 153 ಬಿಯರ್ ಸ್ಟ್ರೀಟ್ ಹೆಸರಿನಲ್ಲಿರುವಂತಹ ಕ್ಲಬ್ ಅದು.
ಅದರಲ್ಲಿ ಈ ಹಿಂದೆ ಅನೇಕ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಅವರು ವೋಟರ್ ಲಿಸ್ಟ್ಗೆ ಹೆಸರನ್ನ ನೋಂದಾಯಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಅಡ್ರೆಸ್ ಅನ್ನ ಕೊಟ್ಟಿರಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕನ್ಫರ್ಮೇಶನ್ ಏನು ಕೇಳಿದ್ರೆ 65 ಜನ ವೋಟರ್ ಲಿಸ್ಟ್ ನಲ್ಲಿ ನೋಂದಾಯಿಸಿಕೊಂಡಿದಾರಲ್ಲ ಒಂದೇ ಅಡ್ರೆಸ್ ನಲ್ಲಿ, ಅವ್ರು ಯಾರು ಕೂಡ ಕಳೆದ ಬಾರಿ ವೋಟಿಂಗ್ ಮಾಡಿಲ್ಲ, ಬೇರೆ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅಂತ ಆ ಕ್ಲಬ್ನವರೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಅವರ ಈ ಒಂದೇ ಅಡ್ರೆಸ್ ಕೊಟ್ಟು ಅನೇಕ ವೋಟರ್ಸ್ ಇರುವಂತಹ ಆರೋಪ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಸತ್ಯಾಸತ್ಯತೆ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಯಿತು ತಾನೆ. ಎರಡನೇದಾಗಿ ರಾಹುಲ್ ಗಾಂಧಿ ಅವರ ಇನ್ನೊಂದು ಆರೋಪ ಏನು, ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲೂ ವೋಟಿಂಗ್ ಮಾಡಿದ್ದಾನೆ, ಮಹಾರಾಷ್ಟ್ರದಲ್ಲೂ ವೋಟಿಂಗ್ ಮಾಡಿದ್ದಾನೆ, ಲಕ್ನೋದಲ್ಲೂ ವೋಟಿಂಗ್ ಮಾಡಿದ್ದಾನೆ, ಅಂದ್ರೆ ಉತ್ತರ ಪ್ರದೇಶದಲ್ಲೂ ವೋಟಿಂಗ್ ಮಾಡಿದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರು ಅನೇಕ ರಾಜ್ಯಗಳ ವೋಟರ್ ಲಿಸ್ಟ್ ನಲ್ಲಿ ಹೆಸರಿದೆ ಹೀಗಂತ ರಾಹುಲ್ ಗಾಂಧಿ ಒಂದು ಆರೋಪ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಒಂದಷ್ಟು ಹೆಸರುಗಳನ್ನ ಕೂಡ ಹೇಳಿದ್ರು. ಅದರಲ್ಲಿ ಒಂದು ಹೆಸರು ಆದಿತ್ಯ ಶ್ರೀವಾಸ್ತವ್ ಅನ್ನುವಂಥವರದ್ದು. ರಾಹುಲ್ ಗಾಂಧಿ ಇವ್ರ ಮೇಲೆ ಏನು ಆರೋಪ ಮಾಡಿದ್ರು ಗೊತ್ತಾ, ಇವರು ಉತ್ತರ ಪ್ರದೇಶದಲ್ಲೂ ಲಿಸ್ಟ್ ನಲ್ಲಿ ಹೆಸರನ್ನ ಹೊಂದಿದ್ದಾರೆ, ಮಹಾರಾಷ್ಟ್ರದಲ್ಲೂ ಹೊಂದಿದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಹೊಂದಿದ್ದಾರೆ. ಇವರು ಮೂರು ಕಡೆ ಮತದಾನ ಮಾಡಿದ್ದಾರೆ ಎನ್ನುವಂಥ ಆರೋಪ. ಅದಕ್ಕೆ ಆದಿತ್ಯ ಶ್ರೀವಾಸ್ತವ್ ಅವರೇ ಇಂಡಿಯಾ ಟಿವಿಗೆ ಒಂದು ಸಂದರ್ಶನ ಕೊಟ್ಟು ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು 2016ರಲ್ಲಿ ಲಕ್ನೋದಲ್ಲಿ ವಾಸ ಮಾಡ್ತಿದ್ದು ನಿಜ, ಅಲ್ಲಿ ನನ್ನ ವೋಟರ್ ಐಡಿ ಇದ್ದಿದ್ದು ಕೂಡ ನಿಜ, ಆದ್ರೆ ನಾನೀಗ ಲಕ್ನೋದಲ್ಲಿ ಇಲ್ಲ. 2018ರಲ್ಲಿ ನಾನು ಮುಂಬೈಗೆ ಶಿಫ್ಟ್ ಆದೆ, ಆನ್ಲೈನ್ ಮೂಲಕವಾಗಿ ನನ್ನ ವೋಟರ್ ಲಿಸ್ಟ್ ಅನ್ನ ಮುಂಬೈಗೆ ವರ್ಗಾಯಿಸಿಕೊಂಡೆ. ನಂತರ ನಾನು 2021ರಲ್ಲಿ ಬೆಂಗಳೂರಿಗೆ ಬಂದೆ, ನನ್ನ ವೋಟರ್ ಐಡಿಯನ್ನ ಆನ್ಲೈನ್ ಮೂಲಕವಾಗಿ ಮುಂಬೈಯಿಂದ ಬೆಂಗಳೂರಿಗೆ ವರ್ಗಾಯಿಸಿಕೊಂಡಿದ್ದೀನಿ. ನಾನು ಮೂರು ಕಡೆ ಎಲ್ಲ ವೋಟ್ ಮಾಡಿಲ್ಲ, ನಾನು ಎಲ್ಲಿದ್ದೀನೋ ಅಲ್ಲಿ ವೋಟ್ ಮಾಡಿದ್ದೀನಿ. ಮಿತ್ರರೇ, ಈ ರೀತಿಯಾಗಿ 2-3 ಕಡೆ ಹೆಸರಿರುವಂತಹ ಪ್ರಕರಣಗಳಿದಾವಲ್ಲ, ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ಗೊತ್ತು. ಅದಕ್ಕೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಹೇಳಿದ್ದು, ನಾವು ಮತದಾರರ ಪಟ್ಟಿಯ ಪರಿಶೀಲನೆಯನ್ನ ಮಾಡಬೇಕು, ಅದನ್ನ ಪರಿಷ್ಕರಣೆಯನ್ನ ಮಾಡಬೇಕು ಅಂತ. ಯಾಕೆ ಕೇಳಿದ್ರೆ ಕೆಲಸಕ್ಕೋಸ್ಕರವಾಗಿ ಬೇರೆ ಬೇರೆ ಕಡೆಗೆ ಮತದಾರರು ವಲಸೆ ಹೋಗಿದ್ದಾರೆ, ಅವರಲ್ಲೆಲ್ಲ ನೋಂದಾವಣಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಅವರ ಹೆಸರಿದೆ, ಅದನ್ನ ನಾವು ಡಿಲೀಟ್ ಮಾಡಬೇಕು. ಒಬ್ಬ ವ್ಯಕ್ತಿ ಒಂದೇ ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಟುಕೊಂಡಿರಬೇಕು ಹೀಗಂತ ಚುನಾವಣಾ ಆಯೋಗವೇ ಹೇಳಿ ಅಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿತು. ಅದಕ್ಕೆ ತಡೆ ಮಾಡೋದಕ್ಕೆ ಯತ್ನ ಮಾಡಿದ್ಯಾರು? ಇದೇ INDIA ಕೂಟದ 11 ಪಕ್ಷಗಳು ತಾನೆ. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ಕಾಂಗ್ರೆಸ್ಸೇ ತಾನೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿ ಈ ಹಿಂದೆ ಚುನಾವಣಾ ಮತದಾರರ ಪಟ್ಟಿ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿರಬೇಕು, ಯಾವುದೇ ರೀತಿಯ ಪರಿಷ್ಕರಣೆ ಆಗಬಾರದು ಅಂತ ಇವರು ಕೋರ್ಟ್ ಮುಂದೆ ಹೇಳಿದ್ರು ತಾನೆ. ಆದರೆ ಕೋರ್ಟ್ ಏನು ಹೇಳ್ತು, ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲೇಬೇಕು, ಅದು ಕಾನೂನುಬದ್ಧವಾಗಿದೆ ಅಂತ ಹೇಳ್ತು. ಅದೆಲ್ಲ ಬೇರೆ ವಿಚಾರ. ರಾಹುಲ್ ಗಾಂಧಿ ಅವರ ದ್ವಂದ್ವ ನೋಡಿ. ಒಂದು ಕಡೆ ಆರೋಪ ಮಾಡ್ತಾರೆ, ಒಬ್ಬ ವ್ಯಕ್ತಿ 2-3 ಕಡೆಯಲ್ಲಿ ಹೆಸರನ್ನ ಹೊಂದಿದ್ದಾನೆ, ಇದು ಅಕ್ರಮ, ಅವನು 2-3 ಕಡೆ ವೋಟ್ ಹಾಕಿದ್ದಾನೆ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ಅದೇ ರಾಹುಲ್ ಗಾಂಧಿ ಇನ್ನೊಂದು ಕಡೆ ಹೇಳ್ತಾರೆ, ಮತದಾರರ ಪಟ್ಟಿಯನ್ನ ಯಾವುದೇ ಕಾರಣಕ್ಕೂ ಪರಿಷ್ಕರಣೆ ಮಾಡಬಾರದು, ಈ ಹಿಂದೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿರಬೇಕು ಅಂತ. ರಾಹುಲ್ ಗಾಂಧಿ ತನ್ನ ಪ್ರೆಸ್ ಮೀಟ್ ನಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು, ಡಿಜಿಟಲ್ ವೋಟರ್ ಲಿಸ್ಟ್ ಅನ್ನ ಯಾಕೆ ನಮಗೆ ಕೊಡ್ತಾ ಇಲ್ಲ, ಯಾಕೆ ಅದನ್ನು ಹೊರಗೆ ತರ್ತಾ ಇಲ್ಲ ಅಂತ. ಅದಕ್ಕೆ ಚುನಾವಣಾ ಆಯೋಗ ಉತ್ತರ ಹೇಳಿತು, ಅಲ್ಲ ಸ್ವಾಮಿ, ನಿಮ್ಮದೇ ಪಕ್ಷದ ದಿಗ್ವಿಜಯ್ ಸಿಂಗ್ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಇದಕ್ಕೆ ತಡೆ ತಂದಿಲ್ವಾ, ಯಾವುದೇ ಕಾರಣಕ್ಕೂ ಡಿಜಿಟಲ್ ವೋಟರ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡುವಂತಿಲ್ಲ ಅಂತ, ಮತ್ತ್ಯಾಕೆ ನೀವು ಅದನ್ನ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ ಚುನಾವಣಾ ಆಯೋಗವೇ ಕೇಳ್ತು. ಅಂದ್ರೆ ಇವರು ಟೋಟಲಿ ಜನರನ್ನ ಮೂರ್ಖರನ್ನಾಗಿಸ್ತಾ ಇದ್ದಾರೆ. ಇವರು ಯಾವುದಕ್ಕೂ ಸಾಕ್ಷಿ ಕೊಡ್ತಾ ಇಲ್ಲ. ಈಗ ಆದಿತ್ಯ ಶ್ರೀವಾಸ್ತವ್ ಅವರನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಅವರು 3 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿದ್ದಾರೆ ಎಂದ ಮಾತ್ರಕ್ಕೆ ಅವರು 3 ಕಡೆ ಮತದಾನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಮಾಡಿದ್ದೇ ಆದ್ರೆ ಅದಕ್ಕೆ ಸಾಕ್ಷಿ ಸಿಕ್ಕೇ ಸಿಗುತ್ತೆ. ಯಾಕೆಂತಂದ್ರೆ ಲಕ್ನೋದಲ್ಲಿ ಅವರು ಮತದಾನ ಮಾಡಿದ್ರು ಅಂತಂದ್ರೆ ಅಲ್ಲಿ ಮತದಾನದ ಬಳಿಕ ಅವರು ಸಹಿ ಹಾಕಿರ್ತಾರೆ. ಮಹಾರಾಷ್ಟ್ರ ಮತ್ತು ಬೆಂಗಳೂರಿನಲ್ಲೂ ಕೂಡ ನಂತರದಲ್ಲಿ ವೋಟಿಂಗ್ ಮಾಡಿದ್ದೇ ಆದ್ರೆ ಅವರು ಕೇವಲ ತನ್ನ ID ಕಾರ್ಡ್ ಅನ್ನು ತೋರಿಸಿ EVM ನಲ್ಲಿ ಮತವನ್ನು ಒತ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಸಹಿ ಹಾಕಿರ್ತಾರೆ, ಅವರು ವೋಟ್ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆಗಳಿರುತ್ತೆ. ರಾಹುಲ್ ಗಾಂಧಿ ಅದನ್ನ ಕೊಡಬಹುದಲ್ಲ. ರಾಹುಲ್ ಗಾಂಧಿ ಒಂದು ಕಡೆ ತನ್ನ ಆರೋಪಕ್ಕೆ ಡಿಕ್ಲರೇಷನ್ ಕೊಡೋದಕ್ಕೂ ರೆಡಿ ಇಲ್ಲ, ಸಾಕ್ಷಿ ಕೊಡೋದಕ್ಕೂ ರೆಡಿ ಇಲ್ಲ, ಕಂಪ್ಲೇಂಟ್ ಕೊಡೋದಕ್ಕೂ ರೆಡಿ ಇಲ್ಲ. ಕೇವಲ ನಾನು ಬೀದಿಯಲ್ಲಿ ನಿಂತ್ಕೊಂಡು ಆರೋಪ ಮಾಡ್ತೀನಿ, ಗಂಟೆಗಟ್ಟಲೆ ಭಾಷಣ ಮಾಡ್ತೀನಿ ಅಂತಂದ್ರೆ ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರೋದಕ್ಕೆ ಈ ದೇಶದ ಜನರೇನು ಮೂರ್ಖರ? ಆದರೆ ಬಹಳ ವಿಪರ್ಯಾಸದ ಸಂಗತಿ ಏನು ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಯಾರು ಯಾರ ಬಗ್ಗೆ ಬೇಕಾದರೂ ಆರೋಪ ಮಾಡಬಹುದು. ಆರೋಪ ಮಾಡದವರಿಗೆ ಹೆಚ್ಚು ವ್ಯಾಲ್ಯೂ ಸಿಗ್ತಾ ಇದೆ. ಅವರು ಅದಕ್ಕೆ ಸಾಕ್ಷಿ ಕೊಡಬೇಕಾಗಿಲ್ಲ. ಆದರೂ ಸಮಾಜ ಅವರನ್ನು ಒಪ್ಕೊಳ್ಳುತ್ತೆ. ಯಾರು ಸತ್ಯವಾಗಿರ್ತಾರೋ ಅವರು ನಾನು ಸತ್ಯವಂತ ಅಂತ ಹೇಳಿ ಸಾಬೀತುಪಡಿಸಿಕೊಳ್ಳೋದಕ್ಕೆ ಹರಸಾಹಸ ಪಡಬೇಕು. ಸದ್ಯ ಚುನಾವಣಾ ಆಯೋಗದ ಪರಿಸ್ಥಿತಿಯೂ ಕೂಡ ಹೀಗೆ ಆಗಿದೆ. ಆರಂಭದಲ್ಲಿ EVM ಮೇಲೆ ಇವರು ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು. ಆದರೆ EVM ನಲ್ಲಿ ಸಣ್ಣ ಲೋಪವನ್ನು ಹುಡುಕಿ ಅದಕ್ಕೆ ಸಾಕ್ಷಿ ಒದಗಿಸೋದಕ್ಕಾಗ್ಲಿ ಅದನ್ನು ಸಾಬೀತು ಮಾಡೋದಕ್ಕಾಗ್ಲಿ ಇವರಿಗೆ ಸಾಧ್ಯ ಆಗಿಲ್ಲ. ಈಗ ಮತಗಳ್ಳತನ ಅನ್ನುವಂತಹ ಹೊಸ ಟ್ಯಾಗ್ ಲೈನ್ನೊಂದಿಗೆ ದೇಶಾದ್ಯಂತ ಒಂದು ಭ್ರಮೆ ಸೃಷ್ಟಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಕೊಡದೆ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ. ಇದರಿಂದ ಏನಪ್ಪ ಅನಾಹುತ ಸೃಷ್ಟಿಯಾಗುತ್ತೆ ಅಂತಂದ್ರೆ, ಇವತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನಮಾನ ಇದೆ. ನಾಳೆ ಇದೇ ರೀತಿಯಾಗಿ ಇವರು ಆರೋಪ ಮಾಡ್ತಾ ಬಂದಿದ್ದೇ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಜಾಪ್ರಭುತ್ವ
ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತಾಗುತ್ತೆ. ಬಾಂಗ್ಲಾದೇಶದಲ್ಲಿ ಹೇಗೆ ಶೇಖ್ ಹಸೀನಾ ಸರ್ಕಾರ ನ್ಯಾಚುರಲ್ ಆಗಿ ಜನರಿಂದ ಆಯ್ಕೆ ಮಾಡಿಕೊಂಡು ಬಂದಂತಹ ಸರ್ಕಾರ ಅಲ್ಲ, ಅಲ್ಲಿ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಇಲ್ಲ ಅಂತ ಆರೋಪಗಳು ಕೇಳಿ ಬಂದವು, ಅಥವಾ ಪಾಕಿಸ್ತಾನದಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಜಗತ್ತು ಯಾವ ರೀತಿಯಾಗಿ ಡೌಟ್ಫುಲ್ ಆಗಿ ನೋಡ್ತೋ, ಭವಿಷ್ಯದಲ್ಲಿ ಭಾರತವನ್ನೂ ಕೂಡ ಆ ದೇಶಗಳ ಜೊತೆಗೆ ತಕ್ಕಡಿಯಲ್ಲಿ ಹಾಕಿ ತೂಗುವಂತಹ ಕೆಲಸ ಆಗುತ್ತೆ. ಪಾಶ್ಚಿಮಾತ್ಯ ದೇಶಗಳು ಇಂತಹದಕ್ಕೋಸ್ಕರವಾಗಿ ಕಾಯ್ತಾ ಇರ್ತವೆ. ಆದರೆ ಈ ಬೇಸಿಕ್ ನಾಲೆಡ್ಜ್ ಕೂಡ ನಮ್ಮ ರಾಜಕಾರಣಿಗಳಿಗಿಲ್ಲ, ಅಥವಾ ರಾಹುಲ್ ಗಾಂಧಿ ಅವರು ತನ್ನ ಸೋಲಿನ ಹತಾಶೆಯಿಂದ ಏನಾದರೂ ಆಗಲಿ ನರೇಂದ್ರ ಮೋದಿ ಅವರು ಅಧಿಕಾರದಿಂದ ಇಳಿಲಿ, ಅದಕ್ಕೋಸ್ಕರವಾಗಿ ಚುನಾವಣಾ ಆಯೋಗ ಮಣ್ಣು ತಿಂದು ಹೋದ್ರೂ ಪರವಾಗಿಲ್ಲ ಅಥವಾ ನಮ್ಮ ವ್ಯವಸ್ಥೆ ಬಲಿಯಾದ್ರೂ ಪರವಾಗಿಲ್ಲ ಅಂತ ಏನಾದರೂ ಡಿಸೈಡ್ ಮಾಡಿದಾರೋ ಏನೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಈ ರೀತಿಯಾದಂತಹ ನಿರಾಧಾರ ಆರೋಪಗಳೇನಿದಾವೆ, ಸಾಕ್ಷಿಗಳಿಲ್ಲದಂತಹ ಆರೋಪಗಳು, ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಿಜವಾಗ್ಲೂ ಮಾರಕ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ